बीदर शहर के चिकपेट में स्थित गौली लेआउट जो पिछले 10 वर्ष पहले बना था, यहाँ पर 10 साल बाद भी कोई बुनियादी सुविधा नहीं है। जी हाँ, बिना सड़क, बिना नालियों, स्ट्रीट लाइट के लोग परेशान हैं। गौली लेआउट की सड़कें बारिश होने पर कीचड़ से भर जाती है। बारिश का पानी जमा हो जाता है, जिससे लोगों को आने जाने में बहुत दिक्कत होती है। मच्छरों के काटने से लोगों की सेहत को लेकर चिंता भी बढ़ गई है। गौली लेआउट रात को अंधेरे में डूब जाता है। महिलाएं, बच्चे और बुजुर्ग स्ट्रीट लाइट के बिना परेशान है। यहाँ पर नगर निगम की सीमा में आने के बावजूद इंफ्रास्ट्रक्चर की सुविधाएं नहीं है। सिर्फ 1 साल पहले नगर निगम की सीमा में शामिल किया गया। पहले यहाँ मारकल ग्राम पंचायत के अधिकार क्षेत्र में था। शहरी विस्तार के बैकग्राउंड में नगर निगम की सीमा में शामिल किया गया। अधिकारियों की लापरवाही से लोग 10 साल से नाराज हैं। स्थानीय लोगों का कहना है कि सड़क बनाने के लिए कई बार रिक्वेस्ट की गई, लेकिन अभी तक राहत नहीं मिली है। नगर निगम कमिश्नर और एमएलए से अपील की, लेकिन कोई फायदा नहीं हुआ। लोगों ने मांग की है कि सड़क, नालियों और स्ट्रीट लाइटों का तुरंत निर्माण हो। समस्या का समाधान न होने पर निवासियों ने आंदोलन की चेतावनी भी दी है। स्थानीय महिला मुक्ताबाई, स्थानीय व्यक्ति राजकुमार ने केपी न्यूज से बात की। केपी न्यूज के लिए कैमरामैन महेश टिक्के का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। सर नमगे ಇದು ರೋಡಿನ ತೋಲ್ ಇದು ಆಗ್ಲತ್ತ ಸರ್. ಹೋಗ್ಲಿಕ್ಕೆ ಗಾಡಿ ಬರ್ಲಿಕ್ಕೆ ಮಟ್ಲಿಕ್ಕೆ ಪಾರ್ಗೋಳದು ವ್ಯಾನ್ ಬೀನ್ ಎಲ್ಲ ಯಾನ್ ಟೈರ್ಗಳೆಲ್ಲ ಜರುಗ್ಲತ್ತ. ಆಲ್ರೆಡಿ ಸರ್ ಇದು ರೋಡಿನಾಗ ಶೆಡ್ ಹೊಡೆದಿಂದ ಅದ ಸರ್. ಓನರು ಹೇಳಿದ್ರು ಕೇಳಲ್ಲೋಗ್ಯಾನ ಸರ್. ಅವನಿಗೆ ಹೋಗಿ ಮಾತಾಡ್ರಿ ಅಂತ ಕಸಿ ಅನ್ಲತ್ತನ್ ಸರ್. ಅವು ಯಾರನ್ನೂ ಹೇಳಿದ್ರು ಕೇಳಲ್ಲೋಗ್ಯಾರ. ಅವರು ರೆಸ್ಪಾನ್ಸಸ್ ಸಿಗಲ್ಲೋಗ್ಯಾರ ಸರ್. ನಮಗೆ ಇಲ್ಲಿ ಪಾರ್ಗಳು ಹೋಗ್ಬೇಕಂದ್ರೆ ನಮ್ಮ ಪಾರ್ಗಳು ಹೋಗ್ಲೇ ಬರ್ಲಿಕ್ಕೆ ತೋಲ್ ಎತ್ತರದ ಆಗ್ಲತ್ತ ಸರ್. ಇದು ಯಾರು ಹೇಳಿದ್ರು ನಿನ್ನ ಪೊಲೀಸರು ಕರೆದ್ರು, ಪೊಲೀಸರು ಬಂದ್ರು ನೀವು ಬಂದ್ ಕಸಿ ಕಂಪ್ಲೇಂಟ್ ಕೊಡ್ರಿ, ನಾನು ನೋಡ್ಕೋತೀನಿ ಅಂತ ಕಸಿ ಅಂದಾರ ಸರ್. ಅವ್ರು ಹೇಳ್ರಿ ಏನ್ ಸಮಸ್ಯೆ ಅದ ಇಲ್ಲಿ? 10 ವರ್ಷ ಆಯ್ತು ನಾವ್ ಕೆಲಸ ಎಲ್ಲಿ ಬರ್ಲಾಕ್ ಓಡಾಡಾಕ. ಮನೆ ಕಟ್ಟಿ ಬಕ್ಕಳ ದಿನ ಆಯ್ತು. ಖರೆ ಅಂದ್ರ ಬರ್ತೀರಿ ಪಂಚಾಯತ್ ಅವರು ನೋಡ್ಕೊತೀರಿ, ಹೋಯ್ತಿರಿ. ಅದೇನ್ ಮಾಡ್ಬೇಕು, ಇದೇನ್ ಮಾಡ್ಬೇಕು ಮಾಡ್ತೇವ ಐತಿ. 10 ವರ್ಷ ಆಯ್ತು ನಮ್ಗೆ ಹಿಂಗೆ ಟಕ್ಸಲತ್ರಿ. ಯಾವ ನ್ಯಾಯ ಸಿಗ್ಲತ್ತದ ನಮಗ್ ಪಂಚಾಯತ್ಲಿ? ಅದೆಲ್ಲ ಕೋರಿಕೆ ಬೇಕಲ್ಲ ನಮಗ್. ಒಂದರ್ಗೊಂದು ಮಾಡ್ಬೇಕು. 1 ವರ್ಷ ಲೈಟ್ ಮಾಡ್ರಿ, 1 ವರ್ಷ ನಾಲಿ ಮಾಡ್ರಿ, 1 ವರ್ಷ ರೋಡ್ ಮಾಡ್ರಿ. ಪ್ರತಿ ಒಂದೊಂದು ವರ್ಷ ಮಾಡ್ರಿ. ನಮಗ ಎಲ್ಲ ಕೆಸರಾಗಿ ಓಡಾಡಿ ಮಕ್ಕಳಿಗೆ ಸಾಕಾಗ್ಲತ್ತದ. ಎತ್ಕೊಂಡು ಹೋಗ್ಲತ್ತಿದೆ, ಎತ್ಕೊಂಡ್ ಬರ್ಲತ್ತಿದೆ. ವಾಹನ ಬರ್ಲಾಕ ತಯಾರಿಲ್ಲ. ನಿಮ್ಮ ಹೆಸರು ಹೇಳಿ. ಮುಕ್ತಾಬಾಯಿ. ಗೌಳಿ ಲೇಔಟ್ ನಿವಾಸದಲ್ಲಿ ನಾವೆಲ್ಲ 10 ವರ್ಷ ನಾವು ಉಪಜೀವನ ಮಾಡ್ತಾ ಇದ್ದೇವೆ. ಇಲ್ಲಿ ಏನು ಸೌಕರ್ಯ ಇಲ್ಲ, ರೋಡಿಂದು ಸೌಕರ್ಯ ಇಲ್ಲ, ನೀರಿಂದು ಸೌಕರ್ಯ ಇಲ್ಲ ಇಲ್ಲಿ. ಆಮೇಲೆ ಲೈಟಿನ ಸೌಕರ್ಯ ಇಲ್ಲ ಇಲ್ಲಿ. ರಾತ್ರಿ ಹೊತ್ತಿಗೆ ನಾವು ಬರ್ತಾ ಇದ್ರೆ ಇಲ್ಲಿ ಮಕ್ಕಳೆಲ್ಲ ರೋಡ್ ಮೇಲೆ ಓಡಾಡ್ತಾರ. ಇಲ್ಲಿ ಹಾವು ಹುಳ ಹುತ್ತು ಅಡ್ಡಾಡ್ತಾ ಇದ್ದಾವ. ಅದಕ್ಕೆ ದಯವಿಟ್ಟು ನಮ್ಮ ಮಹಾನಗರ ಪಾಲಿಕೆದವರಿಗೆ ನಾವು ರಿಕ್ವೆಸ್ಟ್ ಮಾಡ್ತೇವೆ, ನಮ್ಗೆ ಇದು ರೋಡು ಎಷ್ಟೆಲ್ಲ ಸವಲತ್ತು ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತಿದ್ದೀವಿ. ಇದ್ರ ಜೊತೆಲೆ ನಾವು ಅರ್ಜಿನೂ ಸಹ ಕೊಟ್ಟಿದ್ದೇವೆ. ಇದು ಅರ್ಜಿ ಮಾನ್ಯತೆ ಮಾಡಿ ನಮ್ಗೆ ರೋಡಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅರ್ಜಿಯಲ್ಲಿ ಏನ್ ಬರ್ದಿರಿ ಸರ್? ಏನ್ ಹೇಳಿರಿ ಅರ್ಜಿಯಲ್ಲಿ? ಇಲ್ಲಿ ರೋಡಿನ ವ್ಯವಸ್ಥೆ ಇಲ್ಲ, ಆಗ ನೀರಿನ ವ್ಯವಸ್ಥೆ ಇಲ್ಲ, ಆಗ ನಳ್ಳಿನ ವ್ಯವಸ್ಥೆ ಇಲ್ಲ. 10 ವರ್ಷದ ನಾವು ವ್ಯವಸ್ಥೆ ಏನೂ ಇಲ್ಲ ಅಂತ ನಾವು ಅರ್ಜಿ ಕೊಟ್ಟಿದ್ದೀವಿ ಮಹಾನಗರ ಪಾಲಿಕೆಗೆ.